ಎಲ್ಲರಿಗೂ ನಮಸ್ಕಾರ. ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ರೇಖಾ, ಡೈರೆಕ್ಟರ್ ಮತ್ತು ಕನ್ಸಲ್ಟೆಂಟ್ ಅಟ್ ಮಹಾನಸ ಆಯುರ್ವೇದ. ಬಹಳಷ್ಟು ಮಂದಿ ಪೋಷಕರು ನಮ್ಮಲ್ಲಿ ಬಂದಾಗ ಕೇಳೋದ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಅವರ ಮಕ್ಕಳಲ್ಲಿ ಯಾವ ರೀತಿ ನಾವು ಇಮ್ಯುನಿಟಿನ ಜಾಸ್ತಿ ಮಾಡ್ಬೋದು ಅಂತ ಹೇಳಿ. ಸೊ ಇಮ್ಯುನಿಟಿನ ಜಾಸ್ತಿ ಮಾಡೋದ್ರ ಜೊತೆಗೆ ನಾವೇನು ಮಾಡಬೇಕು ಅಂತಂದರೆ, ಇಮ್ಯುನಿಟಿನ ಕಡಿಮೆ ಆಗುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋಕೆ ಬಿಡಬೇಕು. ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಬೆಳಿಗ್ಗೆಯಿಂದ ಸಂಜೆವರೆಗೂ ಮಕ್ಕಳು ಎಷ್ಟು ಥರದ ಜಂಕ್ಗಳನ್ನು ಸೇವನೆ ಮಾಡ್ತಾರೆ ಅಂತ. ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗೋದಕ್ಕೆ ಮೊದಲಾಗಿ ಅವರು ಹಾಲಿಗೆ ಹಾಕೊಳ್ಳುವಂಥ ಪೌಡ್ರಿಂದ ಹಿಡಿದು ಮಧ್ಯಾಹ್ನ ಊಟದ ಜೊತೆ ಸೇವನೆ ಮಾಡುವಂತಹ ಚಿಪ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಸಂಜೆ ಸ್ನ್ಯಾಕ್ಸ್ ಸಮೇತ ಅವರು ಜಂಕನ್ನೇ ಸೇವನೆ ಮಾಡ್ತಾ ಇರ್ತಾರೆ. ಈ ರೀತಿ ಜಂಕ್ ಆಹಾರನ ಅವರು ಸೇವನೆ ಮಾಡಿದಷ್ಟು ಕೂಡ ಅವರಲ್ಲಿರ್ತಕ್ಕಂತಹ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿನೇ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಬೆಳಿಗ್ಗೆ ಎದ್ದ ಕ್ಷಣ ಮಕ್ಕಳಿಗೆ ಹಾಲಿಗೆ ಹಾಕೊಂಡು ಕುಡಿಯುವಂಥ ಒಂದು ಹೆಲ್ದಿ ಪ್ರೋಟೀನ್ ಪೌಡರ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇ ಚಿರೋಲಿ ಪೌಡರ್. ಈ ಚಿರೋಲಿ ಪೌಡರ್ಗೆ ಬೇಕಾಗಿರೋದು 3 ಇಂಗ್ರೀಡಿಯೆಂಟ್. ಮನೆಯಲ್ಲೇ ನೀವೇ ಸುಲಭವಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಪ್ರಿಸರ್ವೇಟಿವ್ನ ಅವಶ್ಯಕತೆ ಕೂಡ ಇಲ್ಲ, ಹಾಗೆ ಕಲರಿಂಗ್ ಏಜೆಂಟ್ನ ಅವಶ್ಯಕತೆ ಕೂಡ ಇಲ್ಲ. ಸಿಂಪಲ್ ಆಗಿ ವಾರಕ್ಕೊಮ್ಮೆ ನೀವು ಮನೆಯಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದನ್ನು ದಿನಾ ಮಕ್ಕಳಿಗೆ ಒಂದೊಂದು ಚಮಚ ನೀವು ಹಾಕ್ಕೊಡೋದ್ರಿಂದ ಮಕ್ಕಳಿಗೆ ಪ್ರೋಟೀನ್ ಪೌಡರ್ ಸಮೇತ ಸಿಕ್ಕಿದಾಗುತ್ತೆ. ಅದೇ ಥರ ಆರೋಗ್ಯ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಲ್ದಿ ಪ್ರೋಟೀನ್ ಪೌಡರ್ಗೆ ಬೇಕಾಗುವ ಸಾಮಗ್ರಿಗಳು: ಚಿರೋಲಿ, ಕಲ್ಲು ಸಕ್ಕರೆ, ಏಲಕ್ಕಿ. ಸೊ ಇವಾಗ ನಾವು ತಗೊಳ್ತಾ ಇದ್ದೇವೆ ಒಂದು ಅರ್ಧ ಕಪ್ಪಿನಷ್ಟು ಚಿರೋಲಿ. ಇದು ಚಿರೋಲಿ ಅಂದರೆ ಬಹಳಷ್ಟು ಮಂದಿಗೆ ಗೊತ್ತೇ ಇರುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಚಿರೋಂಜಿ ಅಂತ ಹೇಳ್ತೀವಿ. ಇದನ್ನು ಟೇಸ್ಟ್ ಮಾಡೋದಕ್ಕೆ ಸಿಂಪಲ್ ಆಗಿ ಬಾದಾಮ್ ಥರನೇ ಇದು ಟೇಸ್ಟ್ ಇರುತ್ತೆ. ಈ ಬಾದಾಮನ್ನ ಯಾವ ಥರ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ತೀವೋ, ಇದನ್ನು ಈಗ ಅದೇ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾದ್ರೆ ಯಾವುದೇ ಥರದ ತುಪ್ಪ ಆಗಲಿ ಅಥವಾ ಎಣ್ಣೆ ಅಂಶ ಸೇರಿಸಬಾರ್ದು, ಯಾಕಂದರೆ ಇದರಲ್ಲೇ ಎಣ್ಣೆ ಜಿಡ್ಡಿನ ಅಂಶ ಇರುತ್ತೆ. ಹಾಗೆ ಡ್ರೈ ರೋಸ್ಟ್ ಮಾಡೋದು ಕೂಡ ತುಂಬ ಜಾಸ್ತಿ ಮಾಡಬಾರ್ದು. ಸ್ವಲ್ಪ ಅಂದರೆ ಅದು ಪೌಡರ್ ಆಗೋದಕ್ಕೆ ಅವಶ್ಯಕತೆ ಇರುವಷ್ಟು ಮಾತ್ರ ನಾವು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ನೀವು ನೋಡಿರ್ಬೋದಲ್ಲ, ಮಕ್ಕಳಲ್ಲೆಲ್ಲ ಕಾನ್ಸ್ಟಿಪೇಷನ್ ಸಮಸ್ಯೆ ಸಾಮಾನ್ಯ ಕಾಡ್ತಾ ಇರುತ್ತೆ. ಸ್ಕೂಲಿಗೆ ಹೋಗೋ ಮಕ್ಕಳು ಸರಿಯಾಗಿ ನೀರು ಕುಡಿಯೋದಿಲ್ಲ, ಸರಿಯಾದ ವೆಜಿಟೇಬಲ್ಸ್ ತಿನ್ನೋದಿಲ್ಲ, ಫ್ರೂಟ್ಸ್ ತಿನ್ನೋದಿಲ್ಲ. ಸೊ ಅಂಥ ಟೈಮಲ್ಲೂ ಕೂಡ ಅವರಿಗೆ ಡೈಜೆಷನ್ನ ಇಂಪ್ರೂವ್ ಮಾಡುವಂತಹ ಶಕ್ತಿ ಈ ಚಿರೋಲಿಗೆ ಇದೆ. ಈಗ ಇದು ಬಿಸಿ ಆಗಿದೆ, ಡ್ರೈ ರೋಸ್ಟ್ ಆಗಿದೆ. ಇದನ್ನು ನಾವು ಒಂದು ತಟ್ಟೆಗೆ ಆರಲಿಕ್ಕೆ ಹಾಕ್ಕೊಳ್ಬೇಕು. ಈ ಆರಿದಂಥ ಚಿರೋಲಿ ಪೌಡರ್ನ ಒಂದು ಮಿಕ್ಸಿ ಜಾರಿಗೆ ನಾವು ಹಾಕೊಳ್ಳೋಣ. ಇದಕ್ಕೆ 1 ಚಮಚದಷ್ಟು ಕಲ್ಲು ಸಕ್ಕರೆ ಅಥವಾ ಬೆಲ್ಲದ ಪುಡಿನ ಸಮೇತ ನೀವು ಸೇರಿಸ್ಕೊಳ್ಬೋದು. ಹಾಗೆ 2 ರಿಂದ 3 ಏಲಕ್ಕಿಯನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿನೂ ಪೌಡ್ರ್ ಮಾಡಬಾರ್ದು, ಯಾಕಂದರೆ ಎಣ್ಣೆ ಜಿಡ್ಡಿನ ಅಂಶ ಬಿಟ್ಬಿಡುತ್ತೆ. ಈಗ ಹೆಲ್ದಿ ಪ್ರೋಟೀನ್ ಮಿಕ್ಸ್ ರೆಡಿ ಇದೆ. ತುಂಬ ಆರ್ಟಿಫಿಷಿಯಲ್ ಸ್ವೀಟ್ನರ್ ಇರ್ತಕ್ಕಂತಹ ಪೌಡರ್ಗಳನ್ನು ನೀವು ಮಕ್ಕಳಿಗೆ ದಿನ ಕೊಡೋದ್ರಿಂದ ಅದರಲ್ಲಿ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಹಾಲಲ್ಲೂ ಕೂಡ ಕಫವನ್ನು ಜಾಸ್ತಿ ಮಾಡುವಂಥ ಅಂಶ ಇರೋದ್ರಿಂದ ಅದಕ್ಕೋಸ್ಕರನೇ ನಾವು ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಪ್ಲೇನ್ ಮಿಲ್ಕ್ ಕೊಡ್ತೀರಾ ಅಂತಂದರೆ ಯಾವುದಾದ್ರೂ ಇಂಡಿಯನ್ ಸ್ಪೈಸಸ್, ಹಳದಿ ಇರ್ಬೋದು ಅಥವಾ ಶುಂಠಿ ಇರ್ಬೋದು, ಬ್ಲ್ಯಾಕ್ ಪೆಪ್ಪರ್ ಇರ್ಬೋದು, ಅದನ್ನು ನೀವು ಸೇರಿಸಿ ಕೊಡಬೇಕಾಗತ್ತೆ. ಅಥವಾ ಮಕ್ಕಳಿಗೆ ಅದು ಸೇರ್ತಾ ಇಲ್ಲ, ಯಾವುದಾದ್ರೂ ಸ್ವಲ್ಪ ಟೇಸ್ಟಿಯಾಗಿರ್ತಕ್ಕಂಥ ಪೌಡರೇ ಬೇಕು ಅಂತಂದರೆ ಈಗ ನಾನು ತೋರಿಸಿದಂತಹ ಚಿರೋಲಿ ಪೌಡರ್ ಏನಿದೆ ಅದನ್ನು ನೀವು ಸೇರಿಸಿ ಕೊಡೋದ್ರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗೆ ಪ್ರೋಟೀನ್ ಅಂಶ ಕೂಡ ಸೇರ್ತಾ ಹೋಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಹೆಲ್ದಿ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.